ಏಯ್ ಅಲ್ಲ ಅಪ್ಪ ಊಟ ಮಾಡತ್ತಿದ್ದಿಲ್ಲ ಮಾಡತ್ತಿಲ್ಲ ಅಪ್ಪ ಊಟ ಮಾಡತ್ತಿಲ್ಲ ಅಪ್ಪ ಊಟ ನೀವು ಉಣ್ಣೋಗ ಅಪ್ಪನ ಜೊತೆ ಊಟ ಮಾಡು ನೀ ಪಾಪನೇ ಅದ ನೀ ಮಾರ್ನಿಂಗಿಂದ ಏನು ಊಟ ಮಾಡಿಲ್ಲ ಅಪ್ಪನ ಜೊತೆ ಊಟ ಮಾಡೋಕು ಹೋಗಮ್ಮ ಅಮ್ಮ ಮಾರ್ನಿಂಗ್ ನಾನು ಚಪಾತಿ ತಿನ್ಸೋದು ಚಪಾತಿನೂ ತಿನ್ನಲಿಲ್ಲ ಅಲ್ಲಮ್ಮ ನೀನು ಅವೆಲ್ಲ ನಾಟಕ ಮಾಡಕ್ಕೆ ಹೋಗ್ಬೇಡ ನೀ ಸೀದಾ ಹೋಗಿ ಊಟ ಮಾಡಿ ಅಪ್ಪನ ಜೊತೆ ಹೋಗಿ ಆಕೆ ಒಂದು ತೂತು ತಿನ್ನಿಸ್ರಿ ಒಂದು ತೂತು ಎರಡು ಮೂರು ಗನು ಒಂದು ತೂತಮ್ಮ ಹಿಡಿ ನಿಂಗೆ ಇಟ್ಕೊಲ್ಲ ನೋಡು ನಾವು ಮನೆಗೆ ಅವ್ವನ ಮನೆಗೆ ಕಳಿಸ್ತೀನಿ ನೋಡಿ ಇವಾಗ ಅಲ್ಲೇ ಬಿಡ್ತೀನಿ ನೋಡಿ ನಾ ಹೇಳತ್ತೀನಿ ಮಾತು ಕೇಳೋದಿಲ್ಲ ಏನಕ್ಕೆ ಕೇಳೋದಿಲ್ಲ ಮುಂಜಾನೆ ನನ್ನ ಕೈಯಿಂದ ಏನು ಊಟ ಮಾಡಿಲ್ಲ ಬಾಯ್ದಾಗ ಇಟ್ಟಿನಿ ಚಪಾತಿ ಬಾಯ್ದಾಗಿಂದ ಉಗುಳತ್ತಾಳೆ ಏನಂತಾರಲ್ಲ 2 ಸತಿ ಆಯ್ತು ಉಗುಳ ಗೊತ್ತು ಅದೇ ಹ್ಯಾಂಗೆ ಚಪಾತಿ ರೋಲ್ ಮಾಡಿಟ್ಟಿ ಅಂದ್ರೆ ಹಾಗೆ ಅದ ನಾವು ಅವ್ರಿಗಾರೆ ಊಟ ಮಾಡಕ್ಕೆ ಬಿಡು ನೀರೇ ಊಟ ಮಾಡಲ್ಲ ಅವ್ರಿಗೆ ಬಿಡು ನಿಂಗೆ ಅವ್ವ ಅಂಬೇಲೆ ಹೋಗಿ ಊಟ ಮಾಡಿ ನೀ ಸೀದಾ ಆಕೆ ಹೊಡಿತಾಳೆ ನಿನಗೆ ಚಂದ ಹೊಡಿಗೆ ಮೆತ್ತಗೆ ಹೊಡೆದು ಊಟ ಮಾಡಿಸ್ತಾಳೆ ನಾವು ನಿನ್ಗೆ ಹೇಳಿದ್ರೆ ಕೇಳಲು ಹೊಂಟಿದ್ದಿ ಅಲ್ಲೇ ಮಣಿತೀನಿ ಅವರಿಗೆ ಸಣ್ಣ ಈ ಕಡೆ ನಿಂದ್ರಿ ಈ ಕಡೆ ನಿಂದ್ರಿ ಕಾಣ್ತದ ಈ ಕಡೆ ಕಾಣ್ತದ ಬೆಳಕು ಈ ಕಡೆದ ನಿಂದ್ರು ಭಾಳ ಸಣ್ಣ ಮಾಡ್ರಿ ಇದ್ಯಾವ ಕಲರ ಬರ್ಗಂಡಿ ನಂಗೆ ಯಾಕೋ ಇಲ್ಲಿನ ವೈಟ್ ಅನ್ಸತ್ತವಲ್ಲ ಇಲ್ಲ ವೈಟ್ ಅನ್ಸತ್ತಿಲ್ಲ ಅದ ತಲೆ ಜಳಕ ಮಾಡಿದ್ಮೇಲೆ ಗೊತ್ತದ ಹಾಂ ಅದು ಏನೋ ಅದು ಹಿಂದೆ ಹೋಗ್ಯದಲ್ಲ ಹಂಗೆ ಅನ್ಸತ್ತದ ರೀ ಒಂದು ಸತಿ ಹೇರ್ ವಾಶ್ ಮಾಡ್ಕೊಂಡ್ಮೇಲೆ ಗೊತ್ತದ ಎಷ್ಟು ಅಂದ್ರೆ ಅಮೌಂಟ 3000 ಇಲ್ಲ ಹೇರ್ ಕಲರ್ ಪರ್ಮನೆಂಟ್ ಹೇರ್ ಕಲರಾ 300 ಕಟ್ಟಿಂಗ ವಿತ್ ಕಲರ್ ಎರಡು ಮೊದಲೇ ಹೇಳಬೇಕಿಲ್ಲ ನೀರೇ ಇಡ್ತಿದ್ದ ಇಲ್ಲ ನಾ ಏನು ಹೇಳತ್ತೀನಿ ನಿಮಗೆ ಮೊದಲೇ ಹೇಳಬೇಕಿಲ್ಲ ನೀರೇ ಇಡ್ತಿದ್ದ ಅದು ಒಣಗಬೇಕೇರಿನಾ ಆಯ್ತು ಆಕೆ ಊಟ ಮಾಡ್ದಳ ಅಲ್ಲಿ ಮನ್ಯಾಗ ಇಪ್ಪ ಪೂರಿ ಊಟನೇ ಮಾಡಲ್ಲ ಉಂಟದೆ ಅದೇ ಟೆನ್ಷನ್ ಅಲ್ಲತ್ತ ನನಗೆ ಪೂರಿ ಊಟ ಮಾಡ್ಲಾಗದ ನಾ ಏನು ಹೇಳ್ತೀನಿ ಪೂರಿ ಊಟ ಮಾಡಲಾಗ್ಯದ ಅದೇ ಅಂದ್ರೆ ಆಕಿ ಎಲ್ಲಿ ಹೋದ್ರೆ ಅಲ್ಲಿ ಸೆಟ್ ಆಗ್ತಾಳೆ ನೋಡು ಅದೊಂದು ಆಕಿಂದ ಏನು ಚಲೋ ಅದ ಅಂತಂದ್ರೆ ಎಲ್ಲಿ ಹೋತಾಳೆ ಅಂದ್ರೆ ಅಲ್ಲಿ ಸೆಟ್ ಆಗಿಬಿಡ್ತಾಳೆ ಆಕಿ ಜಾಸ್ತಿ ಹಿಂಗೆ ಏನಂತಾರಲ್ಲ ಇವರೇ ಬೇಕು ಅವರೇ ಬೇಕು ಜಿದ್ದಿಲ್ಲ ಯಾರು ಸಿಗ್ತಾರೋ ಅವ್ರ ಜೊತೆ ಸೆಟ್ ಆಗೋದು ಅದೇ ನಾವು ಸಂಜೆಗೆ ಹೋದೆ ಅಂತ ತಿಳ್ಕೊ ಅವ್ರು ಅವಾಗ ನೀ ಯಾರು ನಂಗೆ ಗೊತ್ತಿಲ್ಲ ನಾವು ಹೋಗ್ತೀನಿ ನಮ್ಮ ಮಮ್ಮಿ ಜೊತೆ ಇಲ್ಲ ನಮ್ಮ ಪಪ್ಪನ ಜೊತೆ ಹೋಗ್ತೀನಿ ಅಂದ್ರೆ ಅಡ್ಜಸ್ಟ್ ಆಗ್ಬೇಕು ಮಕ್ಕಳು ಇವಾಗ ರೆಡಿ ಆಗಿಬಿಟ್ಟು ಅಂಗಡಿಗೆ ಸ್ವಲ್ಪ ಸಾಮಾನು ತರಕ್ಕೆ ಹೋಗ್ಲತ್ತೀವಿ ನಮ್ಮ ಶಾಪಿಗೋಸ್ಕರ ಫ್ಯಾನ್ಸಿ ಸ್ಟೋರ್ ಸಾಮಾನು ತರವ ಅದಕ್ಕೆ ನಾವು ಮಾರ್ಕೆಟ್ಗೆ ಹೋಗ್ಲತ್ತೀನಿ ಇವಾಗ ಸೊ ನೋಡಿ ಫಸ್ಟ್ ಅಂಗಡಿಗೆ ಹೋಗಮ್ಮಿ ಮಚ್ಚರ್ ಬಂದು ಜಾಕೆಟ್ ತರಬೇಕಾ ನಿಮ್ಮ ಅದು ಅಂಗಡಿ ಚಾವಿಗದ ಕೀಲಿ ನಿಮ್ಗೆ ಏನು ಬೇಕು ನೋಡ್ಕೊರಿ ಏನು ತರಬೇಕು ಫ್ಯಾನ್ಸಿ ಸ್ಟೋರ್ मेहंदी दो कुछ नहीं बिल बनाओ ಅಂಗಡಿ ಸಾಮಾನು ಜೊತೆ ಇವನು ಸ್ವಲ್ಪ ಕೆಲವೊಂದು ತರಕಾರಿ ತೊಗೊಂಡು ಬಂದೀನಿ ಕಡಿಮೆ ರೇಟಿಗೆ ಕೊಡ್ತಾರೆ ಯಾಕಂದ್ರೆ ಈಗ ಸಂಜೆ ಎಲ್ಲ ಹಳ್ಳಿಗೆ ಹೋಗ್ತಾರಲ್ಲ ಸೊ ಹಳ್ಳಿಯಿಂದ ಬಂದವರು ಸೊ ಅದಕ್ಕೋಸ್ಕರ ಕಡಿಮೆ ಕೊಡ್ತಾರೆ ಅವರು. ಸೊ 2 ಮೆಂತಿ ಪಲ್ಯ ತಂದೀನಿ.
ಒಂದು ಕೊತ್ತಂಬರಿ ಸೂಡು ತಂದೀನಿ, ಬರ್ತಿಲ್ಲ ನೋಡ್ರಿಗ, ಒಂದು ಕೊತ್ತಂಬರಿ ಸೂಡು ತಂದೀನಿ. ನೆಕ್ಸ್ಟ್ ಅಂತಂದ್ರೆ 2 ರಾಜಗಿರಿ ತಂದೀನಿ. ಸೊ ಸಂಜೆ ರೇಟಿಗೆ ಈ ಟೈಮಿಗೆ ಹೋದ್ವಿ ಅಂತಂದ್ರೆ ಸ್ವಲ್ಪ ಸಸ್ತಾ ಸಿಗ್ತಾವೆ ನಮಗೆ, ಯಾಕಂದರೆ ಎಲ್ಲರೂ ಹಳ್ಳಿಯವರು ಎಲ್ಲ ಹಳ್ಳಿಗೆ ಹೋಗ್ಬೇಕಲ್ಲ ಅದಕ್ಕೆ. ಆಲ್ಮೋಸ್ಟ್ ಏನಿಲ್ಲ ಅಂತಂತಂದ್ರೆ 1.5 ತಿಂಗಳ ಮೇಲೆ ನಾನು ಫಸ್ಟು ಸಾಮಾನು ತರಕ್ಕೆ ಹೋಗಿನ ಅಂಗಡಿ ಸಾಮಾನು. ಭಾಳ ಲಾಂಗ್ ಗ್ಯಾಪ್ ಆಯಿತು. ಅವರೆಲ್ಲ ಕೇಳತ್ತೀರಿ ಯಾಕೆ ಲೇಟ್ ಆಯ್ತು ರೀ ಮೇಡಮ್, ಯಾಕೋ ಬಂದಿಲ್ಲಲ್ಲ ಅಂತಂದ್ರೆ ಸ್ವಲ್ಪ ಪರ್ಸ್ನಲ್ ರೀಸನಿಂದ ಬರೋಕ್ಕಾಗಿಲ್ಲ ಅಂತ ಹೇಳಿದ್ನ ಅವರಿಗೆ. ಬಟ್ 1.5 ತಿಂಗಳ ಮೇಲೆ ಆಯಿತು. ಸಿಕ್ಕಾಪಟ್ಟೆ ಸಾಮಾನು ತೊಗೊಂಬಂದ್ವಿ. ಭಾರನೂ ಸ್ವಲ್ಪ ಜಾಸ್ತಿ ಆಗಿದೆ, ಓಡಾಡಿ ಸುಸ್ತಾಗತ್ತದ. ಯಾಕಂದ್ರೆ ನಂದು ಸ್ವಲ್ಪ ವೇಟ್ ಗೇನ್ ಆಗಿದೆಲ್ಲ, ವೇಟ್ ಹೆಚ್ಚಾಗಿದೆಲ್ಲ. ಸೊ ಅದಕ್ಕೋಸ್ಕರ ನನಗೂ ಸ್ವಲ್ಪ ಓಡಾಡೋಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ಲತ್ತದ. ನಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಸೊ ನೋಡೋಣ, ನಿಧಾನಾಗಿ ಆಗ್ತದೆ. ಸೊ ಯಾವುದೇ ಆಗಲಿ ಜಾಸ್ತಿ ಪ್ರೆಷರ್ ತೊಗೊಂಡ್ರೆ ಉಲ್ಟಾ ಸ್ಟ್ರೆಸ್ಸಿಗೆಲ್ಲ ವೆಯ್ಟ್ ಗೇನ್ ಆಗುತ್ತೆ. ನಂಗೇನಂತಂದ್ರೆ ನಾ ಏನಾರ ಜಾಸ್ತಿ ಪ್ರೆಷರ್ ತೊಗೊಂಡ ಅಂತಂತಂದ್ರೆ ನನಗೆ ವೆಯ್ಟ್ ಗೇನ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾ ಪ್ರೆಷರ್ ಸ್ವಲ್ಪ ಕಮ್ಮಿ ತೊಗೋಬೇಕು. ಸೊ ಅದು ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ನನಗೆ ಹೆಂಗಂತಂದ್ರೆ ಜಾಸ್ತಿ ಟೆನ್ಷನ್ ತೊಗೊಂಡೆ ಅಂತಂದ್ರೆ ನಾನು ಸಣ್ಣ ಆಗಲ್ಲ, ದಪ್ಪ ಆಗ್ತೀನಿ. ಅದೇ ನಂಗೆ ಪ್ರಾಬ್ಲಮ್ ಆಗುತ್ತಿರೋದು. ಟೆನ್ಷನ್ ಹೆಚ್ಚಲ್ಲತ್ತದ, ವೆಯ್ಟು ಗೇನ್ ಅಲ್ಲತ್ತದ. ನೋಡೋಣ ಏನಾಗ್ತದೆ ಅಂತ. ರಾತ್ರಿ ಲೈಟಾಗಿ ನಾಷ್ಟ ಮಾಡ್ಕೊಂಡಿವ್ರಿ, ಯಾಕಂದ್ರೆ ಮುಂಜಾನೆ ಹೆವಿ ಊಟ ಜಾಸ್ತಿ ಆಗಿತ್ತು. ಸ್ವಲ್ಪ ಬಿಸಿ ಬಿಸಿಯಾಗಿ ಅವಲಕ್ಕಿ ಮಾಡಂತಂದ್ರು. ಸೊ ಅದಕ್ಕೋಸ್ಕರ ಅವಲಕ್ಕಿ ಮಾಡ್ಕೊಂಡು ಊಟ ಮಾಡ್ತಿದ್ವಿ ನೈಟು. ಇವತ್ತು ಎಷ್ಟು ಜನ ಹೋಗ್ತಾರೆ? ಮತ್ತು ನಾಳೆನೂ ಅದ? ನಾಳೆನೂ ಇದೆ ಎಲಿಮಿನೇಷನ್ನೇ, ಕಂಟಿನ್ಯೂ ಎಲಿಮಿನೇಷನ್. ನಮಗೆ ಚೆನ್ನಾಗಿ ಗೊತ್ತು ಕಣ. ಅಶ್ವಿನಿ ಮತ್ತು ರಕ್ಷಿತಾ. ಧನುಷ್ 4 ಮಂದಿ. ರಕ್ಷಿತಾ ರಕ್ಷಿತ